ಮೂರ್ದಲ್ಲಿ ಯಾವ್ದು ಬೇಕು ಹೇಳಿ. ಅತ್ತೇನು ಕೇಳ್ಬಿಟ್ಟು ಹೇಳ್ತೀನಿ ಯಾವ್ದು ಬೇಕು ಅಂತ. ನಿಜ ಯಾವ್ದು ಬೇಕು ಹೇಳಿ. ಅಯ್ಯೋ ಇನ್ನು ಚೆನ್ನಾಗಿರೋದಿತ್ತು ಅನ್ನೋದು ಯಾವ್ದತ್ತು ಖಾಲಿ ತನ್ನ ತಾಂಡವನೇ ಬೆವ್ತು ಹೋಗ್ಬಿಟ್ಟಿದ್ರು. ನಾನು ಅದನ್ನ ನೋಡೇ ನನ್ಗೆ ಆಕ್ಚುಲಿ ಎಮೋಷನಲ್ ಆಗೋಯ್ತು. ಸ್ಮೆಲ್ ಅಂತೂ ಮಟನ್ ಬಿರಿಯಾನಿ. ಏನು ಅಷ್ಟೊಂದೆಲ್ಲ ಕುರುಡಿ ಅಲ್ಲ ನಾನು. ಲಿಟ್ರಲಿ ಎಲ್ಲ ಹುಡುಗರು ಹಿಂಗೆ ಅಂತ ಕೇಳಿದ್ದೆ, ಬಟ್ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಆ್ಯಂಡ್ ಇವರು ರಾಕೇಶ್ ಕ್ಯಾಲಿಫೋರ್ನಿಯಾಯಿಂದ ಮಾತಾಡ್ತಾ ಇದ್ದೀವಿ. ಯೂಶಲಿ ಅಮೇರಿಕನ್ ಲೈಫ್ ಸ್ಟೋರಿ ಹೆಂಗಿರುತ್ತೆ, ಮತ್ತು ನಾವು ಕನ್ನಡಿಗರಾಗಿ ಅಮೇರಿಕಾದಲ್ಲಿ ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ NRI ಸ್ಟೋರೀಸ್ ಎಲ್ಲ ತಿಳ್ಕೊಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ಅಂದರೆ ನನ್ನ ಬರ್ತ್ಡೇ. ಸೊ 23rd ಮೇ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಬ್ರು ಹೋಗ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಫುಲ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂತ ಅಂದರೆ, ರಾಕೇಶ್ ಫುಲ್ಲು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ಥರ ಫುಲ್ಲು ಗ್ರ್ಯಾಂಡಾಗಿ ನನಗೆ ತುಂಬ ಇಷ್ಟ ಆಗೋ ಥರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ನೆನ್ನೆ ನೈಟ್ 12 o'clock ಕೇಕ್ ಕಟ್ ಮಾಡಿಸಿ ಪಾಪ ಒಬ್ಬರೇ ಫುಲ್ಲು ಡೆಕೋರೇಷನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಮತ್ತು ಬರ್ಡೇ ಪ್ರಿಪ್ರೇಷನ್ಸ್ ಹೆಂಗಿತ್ತು, ಮತ್ತು ಬರ್ಡೇ ಶಾಪಿಂಗ್ ಹೆಂಗಿತ್ತು ಅಂತೆಲ್ಲ ಒಂದು ಸ್ಮಾಲ್ ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತು ನಮ್ಮ ಪತಿದೇವರು 1 week ಮುಂಚೆನೇ ಫುಲ್ಲು ನನ್ನ ಬರ್ತ್ಡೇ ಸ್ಪೆಷಲ್ ಆಗಿ ಎಷ್ಟೊಂದು ಐಟಮ್ಸ್ನ ನನಗೋಸ್ಕರ ಕುಕ್ ಮಾಡಿದ್ದಾರೆ. ಮಟನ್ ಸಾಂಬಾರ್ ರೆಡಿ ಆಗ್ತಾ ಇದೆ, ಆಮೇಲೆ ಇಲ್ಲಿ ಚಿಕನ್ ಫ್ರೈ ಮಾಡಿದ್ದಾರೆ, ಆ್ಯಂಡ್ ಇಲ್ಲಿ ಬಿರಿಯಾನಿ. ಸ್ಮೆಲ್ ಅಂತೂ ಮಟನ್ ಬಿರಿಯಾನಿ ಫುಲ್ ಮನೆ ಸ್ಮೆಲ್ ಬರ್ತಾ ಇದೆ. ವೈಟ್ ಈ ಬಿರಿಯಾನಿ, ಇದು ಪಲಾವ್ ಅಂದರೆ ವೆಜಿಟೇಬಲ್ ಪಲಾವ್, ಇದು ಬಿರಿಯಾನಿ, ವೈಟ್ ಬಿರಿಯಾನಿ ಮಾಡಿದ್ದಾರೆ. ಮತ್ತು ಕಬಾಬ್, ಇಲ್ಲಿ ಕಬಾಬಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಫುಲ್ ಪ್ರೆಪ್. ಅದಕ್ಕೆ 1 week ಫುಲ್ಲು 1 week ಫುಲ್ಲು ಏನು ಬೇಕೋ ಕೇಳೋ ಅದು ಮಾಡಿಕೊಡ್ತೀನಿ ಅಂತ ನನಗೆ ಏನೇನು ಇಷ್ಟನೋ ಎಲ್ಲ ಐಟಮ್ಸ್ ಮಾಡಿದ್ದಾರೆ. ಹಾಂ, ವೆಡ್ನೆಸ್ಡೇನೇ ತಿನ್ನೋದು. ಮತ್ತು ಸೊ ಅದಕ್ಕೆ ಸ್ಯಾಟರ್ಡೇ ಬಂದುಬಿಟ್ಟಿದೆ ಬರ್ತಡೇ, ತಿನ್ನೋಕ್ಕಾಗಲ್ಲ ನಾನ್ ವೆಜ್, ನಂಗೆ ಇಷ್ಟ ಅಂದ್ಬಿಟ್ಟು ಏನೇನು ಐಟಮ್ಸ್ ಇಷ್ಟನೋ ಎಲ್ಲ ಐಟಮ್ಸು ಕುಕ್ ಮಾಡಿಬಿಟ್ಟಿದ್ದಾರೆ ಇವತ್ತು ಒಟ್ಟಿಗೆ. ಥ್ಯಾಂಕ್ ಯು ಬೇಬಿ. ಮಟನ್ ಬಿರಿಯಾನಿ ರೆಡಿಯಾಗಿದೆ. ಫಸ್ಟು ನಮಗೆ ಬಿರಿಯಾನಿನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಲ್ವಾ ಬೇಬಿ, ಎಷ್ಟು ತಳ ಎಲ್ಲ ಸೀದೋಗ್ತಾ ಇತ್ತು. ಲಿಟ್ರಲಿ ಬಿರಿಯಾನಿ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಅಯ್ಯೋ ಹೆಂಗೆ ಮಾಡಿದ್ರು ಚೆನ್ನಾಗಿ ಬರಲ್ಲ ಅಂತ. ಬಟ್ ಇವಾಗ ಫುಲ್ಲು ಪ್ರೋ ಆಗಿಬಿಟ್ಟಿದ್ದಾರೆ, ಸಖತ್ತಾಗಿ ಮಾಡಿಕೊಡ್ತಾರೆ ಬಿರಿಯಾನಿ ಮಾತ್ರ. ಹಾಂ ಬಂತು. ಇಲ್ಲಿ ನೀವು ತಿರುಗಿ, ಇಲ್ಲಿ ಮಟನ್ ಬಿರಿಯಾನಿ ಮತ್ತು ಚಿಕನ್ದು ಗ್ರೇವಿ ರೆಡಿಯಾಗಿದೆ. ಮಟನ್ ಸಾರು ರೆಡಿ ಆಗ್ತಾ ಇದೆ ನೈಟಿಗೆ. ಮಟನ್ ಸಾಂಬಾರ್ ಮತ್ತು ಕಬಾಬ್ ಮುದ್ದೆ ಜೊತೆ. ಅವತ್ತಿನ ದಿನ ಫುಲ್ಲು ಭೂಕಂಪ ಆಗ್ಬಿಡುತ್ತೆ. ಬಟ್ ಸರಿ, ಒಂದಿನ ಪಕ್ಕ ತಿಂದೇ ತಿಂತೀನಿ. ಅಷ್ಟೇ, ಪ್ರಳಯ ಅನ್ಕೋತೀನಿ. ಓಕೆ ಬಾಯ್. ಓಕೆ, ಇವಾಗ ಮ್ಯಾಟ್ ಬೇಕಾಗಿತ್ತು ಮನೆಗೆ. ಸೊ ಮ್ಯಾಟ್ ಏನೇನೋ ತಗೊಂಡು, ಆ್ಯಂಡ್ ಇದು ಪಿಲ್ಲೋಸ್ ತಗೊಂಡು, ಮತ್ತು ನಂದು ಬರ್ತ್ಡೇ ಡ್ರೆಸ್ ತಗೊಂಡು, ಅಷ್ಟೇ. ಹ್ಯಾಂಗರ್ಸ್ ಅದು ಇದು ಅಷ್ಟೇ ತಗೊಂಡು ಇವಾಗ ಆ್ಯಕ್ಚುಲಿ ಇನ್ನೂ ಟೈಮ್ ಇದೆ. ಸೊ ಎಲ್ಲಾದರೂ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಏನಪ್ಪ ಫುಲ್ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ ಕೊಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಅವರು. ಫುಲ್ಲು ರೆಡಿಯಾಗು, ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಹಂಗಂತಲ್ಲ. ಮನೇಲಿ ನಾನು ಕೇಳಿದೆ ಆಯಿತಾ, ಅದಕ್ಕೂ ಹೇಳ್ಬಿಟ್ರು ನಿಂಗೆ ಏನಾದರೂ ಸರ್ಪ್ರೈಸ್ ಥರ ಇರಬೇಕು ಅಂತಂದರೆ ಹೇಳಲ್ಲ, ಹಂಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ಕ್ಲೂ ಕೊಡ್ತೀನಿ, ಕ್ಲೂ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ ಅಂತ.
ನಾನ್ ತಗೊಂಡು ತಿರ್ಗಾ ನಿನ್ಗೆ ಇಷ್ಟ ಆಗಿಲ್ಲ ಅಂದು ನಾನು ಹಂಗೇನಾರ ಸುಮ್ನೆ- ಹೇಳ್ತೀನ ನೀವು ಅವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇನ್ನು ಬಟ್ ಅದೆಲ್ಲ ಸುಮ್ನೆ ಹೇಳ್ತೀಯ ಅಷ್ಟೇ. ಅಯ್ಯೋ ನಾನೇ ಹೇಳ್ಬಿಟ್ಟಿದ್ದೀನಲ್ಲ ಅಂತ ಸುಮ್ನೆ ಇರ್ಬೋದು ಅಷ್ಟೇ ನೀನು. ಎಲ್ಲರೂ ಇದ್ದೇ ಇರೋದು. ಅಯ್ಯೋ ಇನ್ನೂ ಚೆನ್ನಾಗಿರೋದಿತ್ತು ಅನ್ನೋದು ಯಾವ್ದತ್ತು ಖಾಲಿ ತನ್ನ ತಾಂಡವನೇ ಅಂತ. ಅದಕ್ಕೆ ನಿನ್ನೆ ಕರ್ಕೊಂಡು ಬಂದ್ಬಿಟ್ರೆ ಬೆಟರ್ ತಾನೆ. ಬೆಟರು ಈ ಥರ. ಬಟ್ ಆ್ಯಕ್ಚುಲಿ ಟೈಮು 6:30 ಆಗ್ಬಿಟ್ಟಿದೆ. ನೋಡೋಣ ಯಾವುದಾದ್ರೂ ಒಂದು ಚೆನ್ನಾಗಿರೋ ಅಂದರೆ ಕಾಮ್ ಆಗಿರೋ ಪ್ಲೇಸಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಲೇಟ್ ಆಗಿಬಿಡುತ್ತೆ ಆ ಥರ ಎಲ್ಲಾದರೂ ಹೋಗಬೇಕು ಅಂದರೆ. ಸೊ ಅದಕ್ಕೆ ಎಲ್ಲಾದರೂ ಇಲ್ಲೇ ಪಾರ್ಕಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು ಅಷ್ಟೇ. ಆ್ಯಂಪರ್ ಮಾಡ್ತಾಯಿದ್ದಾರೆ ಫುಲ್ಲು. ಆ್ಯಕ್ಚುಲಿ ನಾರ್ಮಲ್ ಆಗಿರ್ಬೇಕಾದ್ರೂ ಹಿ ವಿಲ್ ಕುಕ್, ಹಂಗಂತ ಏನಿಲ್ಲ. ಬಟ್ ಇವತ್ತು ಹೇಳಿರೋದು ನನ್ನ ಬರ್ತ್ಡೇ ಸ್ಯಾಟರ್ಡೇ ಬಂದುಬಿಟ್ಟಿದೆ, ಸೊ ಮಾಡ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದು. ಬಟ್ ನಾರ್ಮಲ್ ಆಗಿದ್ದಾಗ್ಲೂ ಅಷ್ಟೇ ಕುಕ್ ಮಾಡಿ ಕೊಡೋದು ನನಗೇನು ಇಷ್ಟ ಅದೆಲ್ಲ ಮಾಡ್ತಾರೆ. ಅದರಲ್ಲೆಲ್ಲ ವೆರಿ ಗುಡ್. ಇನ್ಯಾವ್ದು ವೆರಿ ಬ್ಯಾಡ್ ಯಾವುದ್ರಲ್ಲಿ ಇವಾಗ ಫುಲ್ ಅದು ಕಲ್ತ್ಕೊಂಡ್ಬಿಟ್ಟಿದ್ದೀರಲ್ಲಪ್ಪ. ಮುಂಚೆ ಎಲ್ಲ ಜಾಸ್ತಿ ಏನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಆ ಥರ ಎಲ್ಲ. ಇವಾಗ ಬರ್ತ್ಡೇ ಸರ್ಪ್ರೈಸಸಲ್ಲಿ ಒಂದು 10 ಡೇಸಲ್ಲಿ ಫುಲ್ ನೀವೇ ನೋಡಿರ್ಬೋದು. ಫಸ್ಟ್ 2 ಡೇಸ್ ಎಲ್ಲ ರಿಯಾಕ್ಷನ್ಸ್ ಹೆಂಗ್ ಬರ್ತಾ ಇತ್ತು ಅಂತ. ಆಮೇಲೆ 3rd and 4th ಇದು ನೋಡಿದ್ದೆ. ಅವ್ನು ಹೇಳ್ತಿದ್ದ, ಅವ್ನು ನೋಡಿ ನಗ್ತಿದ್ದೆ. ಏನಂತ? ನನ್ನ ಹೆಂಡತಿ ನನ್ನ ಬರ್ತ್ಡೇಗೆ ಸ್ಪೆಷಲ್ ಕೊಟ್ಲು, ಇದು ಸರ್ಪ್ರೈಸ್. ಆ ಸರ್ಪ್ರೈಸಿಗೆ ನಾನು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂತ ಅವ್ಳು ಮುನ್ಸ್ಕೊಂಡು ಓಡಾಡ್ತಾವಳೆ. ಈಗ ನನ್ನ ಬರ್ತ್ಡೇ ದಿನ ನಾನೇ ಅವಳನ್ನ ಸಮಾಧಾನ ಮಾಡ್ಕೊಂಡು, ಅದು ನನ್ನ ತಪ್ಪಲ್ಲ ಆದ್ರೂ ಸಮಾಧಾನ ಮಾಡ್ಕೊಂಡು ಓಡಾಡ್ತಿದ್ದೀನಿ. ಏನಾಗಾಯ್ತು ಆ ಥರದ್ದು ಕೇಳಿದ್ದೆ ಆಯ್ತಾ. ನೋಡಿ ಯಾಕೆ ಅಂತ ನೋಡ್ಬಿಟ್ವಲ್ಲ ಮಕ್ಕನ. ಹಂಗಂದ್ರೆ ನಾನು ಬೇಜಾರ್ ಮಾಡ್ಕೊಂಡ್ಬಿಡ್ತೀನಿ ಅಂತ ರಿಯಾಕ್ಷನ್ಗಳು ಕೊಟ್ರಾ? ಇದೇ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಇರ್ತದಲ್ಲ ನಿಮ್ಗೆ. ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ನಾನು ಕಷ್ಟ ಎಲ್ಲ ಪಟ್ಟು ಏನ್ ಸರ್ಪ್ರೈಸ್ ಕೊಟ್ಟಿಲ್ಲ, ಇಷ್ಟಪಟ್ಟು ಸರ್ಪ್ರೈಸ್ ಕೊಟ್ಟಿದ್ದೀನಿ. ಏನು ಇದು ಕೊಡ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅನ್ಬಿಡ್ತೀನಿ. ಅದಕ್ಕೂ ಮುನ್ಸ್ಕೊಂಡ್ ಕೂತ್ಕೊಂಡ್ರೆ ಅಯ್ಯಪ್ಪ ಅದನ್ನೊಂದು ಎಷ್ಟು ದಿನ ಆದ್ರೂ ಮರೆಯಲ್ಲ ನಾನು. ಅವ್ನು ಕಾಮಿಡಿ, ಸ್ಟ್ಯಾಂಡರ್ಡ್ ಕಾಮಿಡಿ ಅಂತ ನೋಡಿದ್ದೆ ನಾನು. ನೋಡಿ ಯಾರೋ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಹೇಳೋ ನಂಗಂತ. ಬಿಸಿಲಂತೂ ನೀವೇನು ಫುಲ್ ಶೇಡ್ಸ್ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದೀರಾ. ನಾನು ನೋಡಿ ಕಾಣಿಸ್ಬೇಕಲ್ಲ ನನಗೆ, ಕಣ್ಣು ಕಾಣಲ್ವಲ್ಲ ಮೊದಲೇ ಕಾಣಿಸ್ಬೇಕಲ್ಲ ಅಂತ ಬರ್ಬೇಕಾಯ್ತು ನನ್ನ ಕೈ ಇಟ್ಕೊಂಡು. ಓ ಏನು ಅಷ್ಟೊಂದೆಲ್ಲ ಕುರುಡಿ ಅಲ್ಲ ನಾನು. ಲಿಟ್ರಲಿ ಎಲ್ಲ ಹುಡುಗರು ಹಿಂಗೆ ಅಂತ ಕೇಳಿದ್ದೆ. ಬಟ್ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ಕೇಕ್ ಶಾಪಿಗೆ ಬಂದ್ಬಿಟ್ಟು ನನಗೇನೇನು ಇಷ್ಟ, ಯಾವ ಕೇಕ್ ಇಷ್ಟ ಅದೇ ಕೇಕ್ ತಗೋ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ಕೊಡಿಸ್ತಾ ಇದ್ದೆ. ಅದು ನಾನು ಹೇಳ್ತಾ ಇದ್ದೀನಿ, ನನಗೆ ಅಂದರೆ ಕೇಕ್ ಇವಾಗ ಇರೋದೇ ಇಬ್ಬರು ತಿನ್ನೋಕ್ಕಾಗುತ್ತಾ ಜಾಸ್ತಿ ಬೇಡ, ಒಂದು ಪುಟಾಣಿ ತೊಗೊತೀನಿ. ಇದು ಆಮೇಲೆ ಈ ಕ್ಯಾಂಡಲ್ಸ್ ನನಗೆ ಈ ಥರ ಟ್ವಿಸ್ಟ್ ಕ್ಯಾಂಡಲ್ಸ್ ಇಷ್ಟ ಆಯ್ತಾ, ಅದನ್ನು ನನಗೆ ಕೇಳ್ಬಿಟ್ಟೆ ತೊಗೊಂಡ್ರು. ಕೇಕು ಚಿಕ್ಕದು ತೊಗೊಳ್ಳೋಣ, ಯಾವುದಾದ್ರು ತಿನ್ನಲ್ಲ ಹೆಂಗೋ ಏನೇನು ಇಷ್ಟ ಅದನ್ನೇ ಮಾಡಬೇಕು. ಆದ್ಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಅದಕ್ಕೂ ಮುಸ್ಕೊಂಡು ಆಯ್ತಾ ಇದು ತೊಗೊಂಬಿಟ್ಟು ಚಿಕ್ಕ ಕೇಕ್ ತೊಗೊಳ್ಳೋಣ, ನಾವಿಬ್ಬರು ಹೆಂಗೂ ತಿನ್ನಲ್ಲ ಅಂದರೆ ನೋಡಿ ಇಲ್ಲಿ ತೊಗೊಂಡಿರೋದು ಎಷ್ಟು ದೊಡ್ಡ ಕೇಕು. ಏನಾಗಲ್ಲ ನಡಿ, ಕಟ್ ಮಾಡಕ್ಕಾರೆ ಕೇಕ್ ಐತಿ ಅಂತ ನನಗೆ ಗೊತ್ತಾಗುತ್ತೆ. ಕಟ್ ಮಾಡಬೇಕಾದ್ರೆ ಕೇಕ್ ಇದೆ ಅಂತ ಗೊತ್ತಾಗ್ಬೇಕಂತೆ, ಅದಕ್ಕೆ ಅಷ್ಟು ದೊಡ್ಡ ಕೇಕ್ ತೊಗೋತಾರಂತೆ. ಬರ್ಡೇ ಫೀಲ್ ಆದ್ರೆ ಬರೋದು ಬಿಡೋ, ನನ್ನ ಬರ್ಡೇ ಇವತ್ತು ನನಗೆ. ಅಯ್ಯೋ ನನಗೆ ನಿಜ ಎಷ್ಟು ಕ್ಯೂಟ್ ಅನಿಸ್ತಾ ಇದ್ದಾರೆ ಅಂದರೆ, ಕೇಳ್ತಾ ಇದ್ದಾರೆ ನನಗೆ ಅದು ಬರ್ತ್ಡೇಗೆಲ್ಲ ಹಾಕೋದು ಎಲ್ಲ ಇರುತ್ತಲ್ಲ ಅದೆಲ್ಲ ನೀನೇ ನೋಡು, ಆಮೇಲೆ ಯಾವ್ಯಾವ ಕ್ಯಾಂಡಲ್ಸ್ ಬೇಕು ಮತ್ತು ಸ್ಪೆಸಿಫಿಕ್ಕಾಗಿ ನಿನ್ಗೆ ಏನಾದರೂ ಇದೆಯಾ, ಏನಾದರೂ ಬೇಕಾ ಬರ್ತ್ಡೇಗೆ ಅಂತ ನಾನೇ ಕೇಳಿ ಕೇಳಿ ಲಿಟ್ರಲಿ ತೊಗೊತಾ ಇರೋದು. ಏನೇನು ಬೇಕು ಅತ್ತೇನು ಕೇಳ್ಬಿಟ್ಟು ಹೇಳ್ತೀನಿ ಯಾವ್ದು ಬೇಕು ಅಂತ. ಓವರು ಬನ್ರಿ, ಫುಲ್ ಅಂತೆ ಫುಲ್ಲು ಅಷ್ಟೇ.
ನೋಡಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೊಕೇಸ್ ಮತ್ತು ಫ್ಲವರ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ಏನಂದರೆ ಇವಾಗ ಹೇಳ್ತಾ ಇದ್ದಾರೆ ನಾನು ನಿನ್ನ ಕರ್ಕೊಂಬರ್ಬಾರ್ದಾಗಿತ್ತು, ನಾನು ಒಬ್ಬನೇ ಬರಬೇಕಾಗಿತ್ತು, ನಂಗೆ ಯಾವ್ದು ಬೇಕೋ ಅದು ತೊಗೊತಾ ಇದ್ದೆ, ನಾನು ನಿನ್ನ ಕರ್ಕೊಂಬಂದ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಅಂತ. ನಾನೇ ಹೇಳ್ತಾ ಇದ್ದೀನಿ ನನಗೆ ಈ ಫ್ಲವರ್ ಬೇಕು ಆ ಫ್ಲವರ್ ಬೇಕು ಅಂತ. ಅದಕ್ಕೆ ಬೇಡ ನಾನೇ ಸೆಲೆಕ್ಟ್ ಮಾಡ್ಬಿಟ್ಟು ತೊಗೊತೀನಿ. ನನಗೇನು ಗೊತ್ತಾ, ಆ್ಯಕ್ಚುಲಿ ನಾವು ರಿಯಲ್ ಫ್ಲವರ್ಸ್ ತೊಗೊಂಡೋಗ್ಬಿಟ್ರೆ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಅಂದರೂ ನಾನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದಮೇಲೆ ಒಟ್ಟೋಗುತ್ತಲ್ಲ, ಅದು ಬೇಜಾರಾಗುತ್ತೆ. ಸೊ ಅದಕ್ಕೆ ರಿಯಲ್ ಫ್ಲವರ್ಸ್ ಬೇಡ, ಪ್ಲಾಸ್ಟಿಕ್ ಯಾವುದಾದ್ರೂ ನೋಡೋಣ, ಸೊ ಲಾಂಗರ್ ಟೈಮ್ಗೆ ಇಟ್ಕೊಳ್ಳೋ ಥರದ್ದು ಅಂತ. ಬಟ್ ಅವ್ರಿಗೆ ಅದು ಇಷ್ಟ ಇಲ್ಲ, ಅವರಿಗೆ ರಿಯಲ್ ಫ್ಲವರ್ಸೇ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ತಗೊಂಡ್ರಾ? ಆಯ್ತಾ ಬರ್ತ್ಡೇ ಶಾಪಿಂಗು, ನನ್ನ ಬರ್ತ್ಡೇ ಶಾಪಿಂಗು, ಬರ್ತ್ಡೇ ಗರ್ಲ್ ಜೊತೆ ಬರ್ತೀನಿ ನೋಡಿ. ರೋಸ್ ತಗೊಂಡ್ರು ನೀನು ಆಲ್ರೆಡಿ ನೋಡ್ಬಿಟ್ಟಿದ್ಯಾ, ಕೇಕ್ ತಗೊಂಡ್ರು ಯಾವ ಕೇಕ್ ತಗೊಂಡ್ರು ನೋಡಿದ್ಯಾ. ವೆಯ್ಟ್ ಮಾಡ್ಬೇಕು ಮನೇಲಿ ಸ್ವಲ್ಪ ಹೊತ್ತು, ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ನಂಗೆ ಆಗಲ್ವಲ್ಲ, ಹಂಗೆ ಫುಲ್ ಕ್ಯೂರಿಯಾಸಿಟಿ ತಡಿಯೋಕ್ಕಾಗಲ್ವಲ್ಲ, ಏನಿರ್ಬೋದು ಅಂತ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ಏನಂದರೆ ಇವತ್ತು ಮನೇಲಿ ಇದ್ದಿದ್ರೆ ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿನೂ ತರ್ತಿದ್ದೆ ಅವಾಗ. ಯಾಕೋ ಕೋಲ್ಡ್ ಕಾಫಿ ಕುಡಿಯೋದಕ್ಕೆ ಟೈಮೇ ಚೆನ್ನಾಗಿಲ್ಲ ಅನ್ಸುತ್ತೆ. ಸ್ಟಾರ್ಬಕ್ಸ್ ಇತ್ತು, ಹೋದ್ರೂ ಅಲ್ಲಿ ಯಾರೂ ಇಲ್ಲ. ಒಳಗಡೆ ಇತ್ತಲ್ಲ ಅದಕ್ಕೆ. ಅದಕ್ಕೆ ಇವಾಗ ನೋಡ್ಬೇಕು ಏನು ಮಾಡೋಣ ಇವಾಗ. ಅಲ್ಲಿ ಹೋಗೋಣ. ಇವಾಗ ಒಬ್ಬರು ಲಿಟ್ರಲಿ ಎಷ್ಟು ಸರಿ ಕೇಳಿದ್ದಾರೆ ಇಲ್ಲಿ ಬಂದಾಗಲ್ಲ, ಕಾಫಿ ಕುಡಿದ್ಯಾ ಅಂತ. ನನಗೆ ಕಾಫಿ ಕುಡಿಬೇಕು ಅಂತ ಮೂಡ್ ಇದ್ದಾಗ ಬರೋಕ್ಕಾಗಲ್ಲ. ಆಯ್ತು, ಆಮೇಲೆ ಇವಾಗ ಬೇಕು ಅಂತ ಫುಲ್ಲು ಅದಕ್ಕಂತಾನೆ ಬಂದಿದ್ದು. ಆ್ಯಕ್ಚುಲಿ ಕೋಲ್ಡ್ ಕಾಫಿ ಕುಡಿಬೇಕು ಅಂತ ನೋಡಿದ್ರೆ ಕಾಫಿನೇ ಸಿಗಲಿಲ್ಲ. ಆ್ಯಕ್ಚುಲಿ ಸ್ಟಾರ್ಬಕ್ಸ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಒಂದು ಕಡೆ ನೋಡಿದ್ರಂತೆ, ಇನ್ನೊಂದು ಕಡೆ ಆನ್ ದಿ ವೇ ನಾವು ಮನೆಗೆ ಹೋಗ್ತಾ, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಕೋಲ್ಡ್ ಕಾಫಿ ಇಲ್ಲ. ಇಲ್ಲಿ ಮೆಕ್ಡೊನಾಲ್ಡ್ಸ್ಗೆ ಬರೋಣ ಅಂತ ಬಂದ್ವಿ, ಆರ್ಡ್ರ್ ಮಾಡಿದ್ವಿ. 2 ಚಿಕನ್ ಬರ್ಗರ್ ಬಂತು. ಆಮೇಲೆ ಮೋಚಾ ಬೇಕು ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡ್ವಿ. ನೋಡಿದ್ರೆ ನಾನು ಐಸ್ಟ್ ಇದು ಮಾಡಬೇಕಾಗಿತ್ತು, ನಾರ್ಮಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಟ್ ಬಂದುಬಿಟ್ಟಿದೆ, ಕೋಲ್ಡ್ ಕಾಫಿ ಬದಲು ಹಾಟ್ ಕಾಫಿ ಬಂದಿದೆ. ಸೊ ಏನಂತ ಹೇಳ್ಬೋದು ಇದಕ್ಕೆ, ನಂಗೆ ಇವ್ರು ಹೇಳಿದ್ರು ಐಸ್ಟ್ ಅಂತ. ನಾನು ಬೇಡ ನಾರ್ಮಲ್ ಅಂತ. ನನಗೇನು ಗೊತ್ತು ಇಲ್ಲಿ ಹಾಟ್ ಬರುತ್ತೆ ಅಂತ, ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ನಿಜ ಬಿಬಿ ನನಗೆ ಇದೆ ಇಲ್ಲ ಅನ್ಕೋತೀನಿ. ಕೋಲ್ಡ್ ಕಾಫಿ ಅಂದ್ಕೊಂಡು 1 ಇಯರ್ ಆಗೋಯ್ತಾ, 1 ಇಯರ್ ಆಗೋಯ್ತು. ಕೋಲ್ಡ್ ಕಾಫಿನೇ ಯಾಕೋ ಕುಡಿಯೋಕ್ಕಾಗ್ತಿಲ್ಲ. ಲಿಟ್ರಲಿ ನೋಡಿ 2 ಸ್ಟಾರ್ಬಕ್ಸ್ ಕ್ಲೋಸ್ ಆಗಿದೆ. ಏನಾದರೂ ಒಂದಾಗುತ್ತೆ ಲಿಟ್ರಲಿ. ನಾನು ಅದೇ ಬೇರೆ ಅಷ್ಟೇ. ಬಟ್ ಚೆನ್ನಾಗಿದೆ ಇದು, ಇಟ್ಸ್ ರಿಯಲಿ ನಾರ್ಮಲ್ ಕಾಫಿ ಥರ ಇದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಏನಂದ್ರೆ ತಂದ್ರ ಓಕೆ ಸರಿ ಬಾ. ಲೈಟ್ ಆನ್ ಮಾಡೋದ್ನ. ಇಷ್ಟೊಂದು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನಮ್ ಫುಲ್ ಡ್ರೀಮಿ ಅನ್ಸ್ತಾ ಇದೆ. ಸಿ ಎಲ್ಲ ಹಾಕಿದೀರಾ? ಅದು ಹೆಂಗಂಗೂ ಉದ್ರೋಯ್ತು, ಪರವಾಗಿಲ್ಲ. ಇಲ್ಲ, ತುಂಬಾ ಒಂದು ಮೇಂಟೈನ್ ಆಗೈತೆ. ಎಲಿಫೆಂಟು, ವಾವ್, ಥ್ಯಾಂಕ್ ಯು. ನಾನು ಆರ್ಡ್ರ್ ಮಾಡಿದಾಗ ಫುಲ್ ದಪ್ಪ ಇತ್ತು ಅದು, ಗೊತ್ತಿಲ್ಲ ಇನ್ನು ಗಾಳಿಗೆ ಓದ್ಕೋತದ ಇಲ್ವೋ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ ನಿಜವಾಗ್ಲೂ. ಥ್ಯಾಂಕ್ ಯು, ನಿಜವಾಗ್ಲೂ ಸಖತ್ತಾಗಿದೆ. ವಾವ್, ಎಷ್ಟೊಂದು ಫೋಟೋಸ್ ಹಾಕ್ಬಿಟ್ಟಿದ್ದೀರಾ. ಯಾವ್ಯಾವ ಫೋಟೋ ಇದೆ ನೋಡ್ತೀನಿ.
ಯಾರಿಗೂ ಗೊತ್ತಾಗಲ್ಲ ಅದು ಯಾವ ಫೋಟೋ ಅಂತ ಕ್ಯಾಮ್ರಾದಲ್ಲಿ. ಅದು ಎಲ್ಲ ಇಷ್ಟ ಆಯ್ತು, ಸಖತ್ ಸೆನ್ಸಾರ್ ಕಟ್ ಫೋಟೋ ಅದು, ಅದಕ್ಕೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಇನ್ಯಾವ ತರ ಇರ್ಬೋದು ಫೋಟೋ ಅದು ಅಂತ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಓಕೆ, ನನ್ನ ರಿಯಾಕ್ಷನ್ ಅವಾಗ್ಲೇ ನೀವು ನೋಡಿರ್ತೀರಾ. ನಾನಂತೂ ಫುಲ್ ಬ್ಲ್ಯಾಂಕ್ ಆಗೋಗ್ಬಿಟ್ಟೆ ಆ್ಯಂಡ್ ಲಿಟ್ರಲಿ ಶಾಕ್ ಆಗೋಯ್ತು ನೋಡಿ, ನನಗೋಸ್ಕರ ಇಷ್ಟೊಂದು ಎಫರ್ಟ್ಸ್ ಹಾಕಿದಾರಾ ಅಂತ. ಆ್ಯಕ್ಚುಲಿ ಪಾಪ ಡೆಕೋರೇಷನ್ಸ್ಗೆಲ್ಲ ತುಂಬ ಟೈಮ್ ತೊಗೊಂಡ್ರು. ಒಬ್ಬರೇ ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ರು, ಬಲೂನ್ಸ್ ಎಲ್ಲ ಊದ್ಬಿಟ್ಟು ಎಷ್ಟು ಬೆವ್ತೋಗ್ಬಿಟ್ಟಿದ್ರು. ನಾನು ಅದನ್ನ ನೋಡೇ ನನಗೆ ಆ್ಯಕ್ಚುಲಿ ಎಮೋಷ್ನಲ್ ಆಗೋಯ್ತು. ಏನಪ್ಪ ಇಷ್ಟೊಂದು ಎಫರ್ಟ್ಸ್ ಹಾಕ್ತಾ ಇದ್ದಾರಾ ಅಂತ. ಯೂಶಲಿ ಹಿ ವೋಂಟ್ ಎಕ್ಸ್ಪ್ರೆಸ್ ಎನಿಥಿಂಗ್. ನಾನು ಬೇರೆ ವ್ಲಾಗ್ಸಲ್ಲೂ ಅದೇ ಹೇಳ್ತಾ ಇರ್ತೀನಿ. ಬಟ್ ಇದನ್ನ ನೋಡ್ಬಿಟ್ಟು ನನಗೆ ಫುಲ್ ಶಾಕ್ ಆಗೋಗ್ಬಿಡ್ತು. ಫೋಟೋಸ್ ಆಗಿರ್ಬೋದು, ಆ ಲೈಟ್ಸ್ ಹಾಕಿರೋದು ಎಲ್ಲ ಲಿಟ್ರಲಿ ಫುಲ್ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ನನಗೆ ಕಾಸ್ಟ್ಲಿ ಗಿಫ್ಟ್ಸ್ ಅದಕ್ಕಿಂತ ಈ ಥರ ಅವರು ಎಫರ್ಟ್ಸ್ ಹಾಕಿ ಮಾಡಿದ್ರಲ್ಲ, ನನಗೆ ಅದರಲ್ಲಂತೂ ಫುಲ್ ಫ್ಲ್ಯಾಟ್ ಆಗಿಬಿಟ್ಟೆ ನಾನು ನೋಡಿಬಿಟ್ಟು. ನಂಗೆ ಈ ಥರ ಸ್ಮಾಲ್ ಥಿಂಗ್ಸೇ ಸಿಕ್ಕಾಪಟ್ಟೆ ಖುಷಿ ಕೊಡೋದು ಆ್ಯಂಡ್ ತುಂಬ ಇಷ್ಟ ಆಗುತ್ತೆ. ಸೊ ಅವರು ನನಗೆ ಹೆಂಗೆ ಇಷ್ಟ ಆಗುತ್ತೋ ಅದೇ ಥರ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬ ಖುಷಿಯಾಗೋಯ್ತು. ಆ್ಯಂಡ್ ನೋ ವರ್ಡ್ಸ್. ಈ ಫೀಲಿಂಗ್ನಂತೂ ನಿಜ ಸ್ವಲ್ಪ ಹೇಳ್ಬಿಟ್ಟಂತೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಐ ವಾಸ್ ಲಿಟ್ರಲಿ ವೆರಿ ಹ್ಯಾಪಿ. ಇದು 23rd ಮಾರ್ನಿಂಗು ನಾವಿಬ್ಬರು ಟೆಂಪಲ್ಗಂತ ಬಂದಿದ್ದೀವಿ. ನಾನು ಅವಾಗಲೇ ಹೇಳ್ದಂಗೆ ಲೈಕ್ ಬರ್ತ್ಡೇಸ್ ಆರ್ ಇನ್ಕಂಪ್ಲೀಟ್ ವಿತೌಟ್ ವಿಸಿಟಿಂಗ್ ಟೆಂಪಲ್ಸ್. ಓಕೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ, ನಾವು ಕಾರ್ ಪೂಜೆಗಂತ ಇದೇ ಟೆಂಪಲಿಗೆ ಬಂದಿದ್ದು, ಹಿಂದೂ ಕಮ್ಯುನಿಟಿ ಟೆಂಪಲ್. ಇಲ್ಲಿ ನೋಡ್ತಿರ್ಬೋದು, ಇವತ್ತು ಸಾಟರ್ಡೆ ವೀಕೆಂಡ್ ಅಂತ ಇಷ್ಟು ಜನ ಇದ್ದಾರೋ ಅಥವಾ ಏನಾದರೂ ಇವತ್ತು ಸ್ಪೆಷಲ್ ಆಗಿ ದೇವ್ರದ್ದೇನಾದರೂ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟೊಂದು ಕಾರ್ಗಳು ಬಂದಿದೆ ಅಲ್ವಾ, ಫುಲ್ ಜನ ಇದ್ದಾರೆ. ಎವ್ರಿ ವೀಕೆಂಡ್ಸ್ ಹಿಂಗೆ ಇರ್ತಾರ? ಇವತ್ತು ಮೇ ಬಿ ಷಣ್ಮಾತ್ಮ ಸ್ವಾಮಿದೇನಾದರೂ ಪೂಜೆ ಇರುತ್ತೆ ಅನ್ಸುತ್ತೆ, ಸಾಟರ್ಡೆ ಬೇರೆ ಅಲ್ವಾ. ಸೊ ಅದಕ್ಕೆ ಎಲ್ಲರೂ ಎಳ್ಳೆಣ್ಣೆ ಹಾಕ್ತಾ ಇದ್ದಾರೆ. ಅಲ್ಲಿ ಷಣ್ಮಾತ್ಮಂದು ಇದಿದೆ, ಐಡಲ್ ಇದೆ, ಅದಕ್ಕೆ ಎಲ್ಲರೂ ಎಳ್ಳೆಣ್ಣೆ ಹಾಕ್ತಾ ಇದ್ದಾರೆ. ಈ ಗಣೇಶ ಅಲ್ಲ, ಶನಿ ಮಹಾತ್ಮ ಸ್ವಾಮಿ ಇದಾಗ್ತಾ ಇದ್ದಾರೆ ನೋಡಿ, ಎಣ್ಣೆ ಎಲ್ಲ ಹಾಕ್ತಾ ಇದ್ದಾರೆ. ಅಲ್ಲಿ ನಾವು ತೊಗೊಂಬಂದಿದ್ರೆ ಹಾಕ್ಬೋದಾಗಿತ್ತಾ? ಇಲ್ಲಿ ಸಿಗುತ್ತಾ? ಮತ್ತೆ ಹಾಕ್ಬಿಟ್ಟು ಹೋಗೋಣ, ಹೆಂಗಂದ್ರೆ ಹೆಂಗೂ ಸಾಟರ್ಡೆ ಅಲ್ವಾ. ನಾನಂತೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಇಂಡಿಯನ್ಸು ಇಂಡಿಯಾದಲ್ಲಿದ್ದರೂ ಅಷ್ಟೇ, ಅಮೇರಿಕಾದಲ್ಲಿದ್ದರೂ ಅಷ್ಟೇ, ದೇವಸ್ಥಾನ ಅಥವಾ ನಮ್ಮ ದೇವರು ಅಂತ ಬಂದಾಗ ಎಲ್ಲಿದ್ರೂ ಅಷ್ಟೇ ಆ ಭಕ್ತಿ ಅಂತೂ ಇದ್ದೇ ಇರುತ್ತೆ. ಇಲ್ಲಿನ ದೇವಸ್ಥಾನದಲ್ಲೂ ಯೂಶಲಿ ಹೆಂಗೆ ಇಂಡಿಯಾದಲ್ಲಿ ಒಂದು ಗ್ರೂಪ್ ಆಫ್ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ದೇವ್ರ ಭಜನೆ ಎಲ್ಲ ಮಾಡ್ತಾರೆ ದೇವಸ್ಥಾನಕ್ಕೆ ಬಂದು, ಅವರೇ ವಾಲಂಟಿಯರ್ ಆಗಿ. ಅದೇ ಥರನೇ ಇಲ್ಲೂ ಮಾಡ್ತಾರೆ ಭಜನೆ ಎಲ್ಲ, ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ನಾವು ಒಂದು 2-3 ಸರಿ ಕುತ್ಕೊಂಡು ಕೇಳಿಸ್ಕೊಂಡಿದ್ದೀವಿ, ತುಂಬ ಹಾಯ್ ಅನಿಸುತ್ತೆ ಮನಸ್ಸಿಗೆ. ಆ್ಯಂಡ್ ಇಲ್ಲಿ ಆಂಜನೇಯಂದು ಗುಡಿ ಹತ್ರ ಜೈ ಶ್ರೀರಾಮ್ ಅಂತ ಬರೆಯೋ ಬುಕ್ಕನ್ನು ಇಟ್ಟಿದ್ರು. ಸೊ ನಾವು ಯೂಶಲಿ ದೇವಸ್ಥಾನಕ್ಕೆ ಬಂದಾಗ ನಾವಿಬ್ರು ನಮ್ಗೆ ಎಷ್ಟಾಗುತ್ತೋ ಅಷ್ಟು, ಅಂದರೆ 11 ಸರಿ ಅಥವಾ 21 ಸರಿ, ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಬರೆದ್ಬಿಟ್ಟು ಇಟ್ಟೋಗ್ತೀವಿ. ಅದೇನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ. ಸೊ ಇಲ್ಲಿ ನಾವಿಬ್ಬರು ಬರೆದು ಇಟ್ಟು ಹಾಗೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಭಜನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಊಟದ ಹಾಲಿಗೆ ಬಂದ್ವಿ. ಸೊ ಇಲ್ಲಿ ಅವತ್ತಿನ ದಿನದ್ದು ಪ್ರಸಾದಕ್ಕೆ ಯಾರ್ಯಾರು ಡೊನೇಟ್ ಮಾಡಿದ್ದಾರೆ ಅವ್ರ ಹೆಸರನ್ನೆಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ಪ್ರಸಾದ ಆಗಿ ರೈಸ್ ಮತ್ತು ಒಂಥರ ಸಾಂಬಾರಿತ್ತು. ಅದಾದಮೇಲೆ ರೋಟಿ ಮತ್ತು ಕರಿ ಇತ್ತು. ಆ್ಯಕ್ಚುಲಿ ರೋಟಿ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಇಲ್ಲಿ ಪೊಂಗಲ್ ಇಟ್ಟಿದ್ರು, ಬೆಲ್ಲದಿಂದ ಮಾಡಿದ್ದು ಪೊಂಗಲ್ಲು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನನಗೊಂಥರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡಲ್ವಾ, ಆ ಥರ ಫೀಲ್ ಆಯಿತು. ಪ್ರಸಾದನೂ ತುಂಬ ಚೆನ್ನಾಗಿತ್ತು. ಸೊ ಇಬ್ಬರು ಪ್ರಸಾದನ ತಿಂದ್ಕೊಂಡು ಆಮೇಲೆ ಮನೆಗೆ ಹೊರಟು ಬಂದ್ವಿ. ಇವಾಗ ದೇವಸ್ಥಾನದಲ್ಲಿ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದೊಂಥರ ಬರ್ಡೇಸಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಎಲ್ಲಿದ್ರೂ ಅಷ್ಟೇ ಬರ್ತ್ಡೇ ದಿನ ಫುಲ್ ದೇವಸ್ಥಾನಕ್ಕೆ ಹೋದರೆ ಆಶೀರ್ವಾದ ತಗೊಂಡಂಗೆ ಒಂಥರ ಲೈಕ್ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ, ಮೈಂಡ್ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಆ ಥರ. ಬಟ್ ಹೆವಿ ಬಿಸಿಲಿದೆ ಮಾತ್ರ, ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ನೀವು ವೆಯ್ಟ್ ಮಾಡಲೇಬೇಕು, ಏಕೆಂದರೆ ಫುಲ್ ಸರ್ಪ್ರೈಸ್ ಆಗಿ ರಾಕೇಶ್ ಈವ್ನಿಂಗ್ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ, ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸಸ್ಪೆನ್ಸ್ ಅಲ್ವಾ. 1 hour ಡ್ರೈವ್ ಅಂತ ಹೇಳಿದ್ದಾರೆ.
ಸೊ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್.